ಕೊಡಾರ್ಜುನ ಕಾಳಗ ರಾಜಾಂಗಣದಲ್ಲಿ ನಮ್ಮಲ್ಲಿ ಬಿಜಾಪುರದವ್ರ ಕೆಲಸದವ್ರು ಅವ್ರಿಗೆ ಯಕ್ಷನ್ ಗೊತ್ತಿಲ್ಲ. ಐರೋಳಿ ಗೋವಿಂದ ಪೂರ್ಣ ಬೆಳಗ್ಗೆ ಅವನ ಪದ ಹೇಳ್ರು ಮರ್ರ ಕಾಳಿಂಗ್ ನೋಡ್ರು ಆ ಮಲ್ಕೊಂಡವ್ರು ಎದ್ದು ಕೂಕೊಂಡು ಅಯ್ಯಬ್ಬ ಎಂತ ಸ್ವರ. ನಾವ್ರ ಮನೆಗೆ ಹೋದೆ, ಗಣಪೆ ನೋಡ್ರು ಇದ್ದೀವಿ, ನಾವ್ರದೊಂದು ಫೋಟೋ ಇತ್ತು, ಅದಕ್ಕೊಂದು ಹೂ ಇಟ್ಟಿರು. ನಾನು ಎದುರು ಕೂತ್ಕೊಳ್ಳ ಹೂ ಕೆಳಬೇಕು, ಅದು ಎಂತ ಹೊಲಿ ಬಿದ್ದದು ನಂಗೆ ಗೊತ್ತಿಲ್ಲ, ಅಲ್ಲಿ ಕೇಳೋದು ಗಾಯನ ಗಣಪೆ ನೋಡ್ರು ಹೇಳ್ರು. ಅಲ್ಲ ಮರಿ ಯಾರು ಬಂದ್ರು ಬೀಳಲ್ಲ ಮರ ನಮ್ ತಮ್ಮ ನಿಮ್ಮಲ್ಲಿ ಭಾರಿ ಹಸ ಕಾಣ್ ಬಿತ್ತಲೆ ಅಂದ್ರು. ಅದು ಎಷ್ಟು ಒಳ್ಳೆ ನಂಗೆ ಗೊತ್ತಿಲ್ಲ, ಆದ್ರೂ ಒಂದು ವಿಶ್ವಾಸ. ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. 4 ಸಾಲಿನ ಪದ್ಯ. ಹೌದು, ಅಂಗನಾಮಣಿ ನಿಲ್ಲು ನಿಲ್ಲಲೇ ಆವರ್ತ. ನೋಡಿ ಇದು ಹಿಂಗಿದನು ಕೇಳಲೇ. 3ನೇ ಆವರ್ತ ಬರುವವರಿಗೆ ಆಲಾಪನೆಗಳು ತಂದು ಕೂಡಬೇಕು. ಹೌದು, ಅಲ್ಲ ಅದು ಕಲ್ತದ್ದಲ್ಲ. ಅಂಗಜನಮತಿ ಮತ್ತೆ ಅಂಗಜನಮತಿಗೆ ಅದ್ರ ಟೋಪಲ್ ಎತ್ಕೊಂಡು ನಾವು ಭೂಖಂಡರಿಗೂ ಆವರ್ತಕ್ಕೆ ಕೂಡೋಲ್ಲವರಿಗೆ ಅದು ಮಧ್ಯೆ ನಿಲ್ಲಿಕ್ಕಿಲ್ಲ. ಅದು ನಮ್ಗೆ ಶ್ವಾಸ ಕಟ್ಟದ್ದು. ನಮ್ಮ ಶ್ವಾಸ ನಮ್ಮ ಹತ್ರ ಅಂಗಜನ ಜನದುರುವೆ ಅದೊಂದು ಆಲಾಪನೆ ಭಾರಿ ಖುಷಿ. ಮತ್ತೆ ನೋಡಿ 3ನೇ 4ನೇ ಅಂಗಜನ ಶರದರು ಶೀಲೆ ಕೇಳೆ ಅಂತ ಸುಮಾರು ಉಂಟದು. ಅಂಗ ಸುಖವೈತು ನಮೂನಿ ಮಾಡ್ರು. ಕುರಂಗ ಕುರಂಗಲೋಚನೆ ಕುರಂಗಲೋಚನೆ ತಣಿಸು ಬಾರೆ. ಆ ಬಾರೆ ಎಂಬುದು ಆ ಲಾಲಿತ್ಯವೇ ಬೇರೆ. ಹಿಂಗ ಅಂತ ಆ ಸ್ತ್ರೀ ಬೇಸರಿ ಆದ್ರೆ ಆಲಿತ್ಯ. ಕೂಡಲಿನ್ನನು ಭಾಗ್ಯ ಸ್ಥಿರಬಹುದು ಬಾರೆ ಬಾರೆ. ಅದಕ್ಕೂ ಒಂದು ಆವರ್ತದವರೆಗೆ ಹೋಗ್ಲೇಬೇಕಲ್ಲ. ಬಾರೇ ಕುರಂಗಲೋಚನೆ ಅದಲ್ಲಿ ಬೈಕ 2ನೇ ಆವರ್ತ. ಆ ಬಂಧುಗಳು ಅದು ಆ ರಾಗವನ್ನ ಅದ್ರೊಳಗೆ ತುರುಗಿಸಿ ಆಡೋದು ಅಷ್ಟು ಸುಲಭದ ಭಾರಿ ಚಂದ. ಅದ್ರ ಯಾರಿಗೂ ಸಾಧ್ಯ ಇಲ್ಲ. ಅವರ ಶ್ವಾಸ ಕಟ್ಕೊಂಡು ಹೇಳೋದು ಬಿಟ್ರೆ ಅವ್ರ ಕೊನೆ ಗೊತ್ತುಂಟಾ? ನಾನು ಇನ್ನೊಂದು ಹೇಳಿಬಿಡ್ತೆ. ಕೊಡಾರ್ಜುನ ಕಾಳಗ ರಾಜಾಂಗಣದಲ್ಲಿ ನಮ್ಮಲ್ಲಿ ಬಿಜಾಪುರದವ್ರ ಕೆಲಸದವ್ರು ಅವ್ರಿಗೆ ಯಕ್ಷನ್ ಗೊತ್ತಿಲ್ಲ. ಐರೋಳಿ ಗೋವಿಂದ ಪೂರ್ಣ ಬೆಳಗ್ಗೆ ಅವನ ಪದ ಹೇಳ್ರು ಮರ್ರ ಕಾಳಿಂಗ್ ನೋಡ್ರು ಆ ಮಲ್ಕೊಂಡವ್ರು ಎದ್ದು ಕೂಕೊಂಡು ಅಯ್ಯಬ್ಬ ಎಂತ ಸ್ವರ. ಆ ಬೆಳಗ್ಗೆ ನಮ್ದು ಕೆಲವುಂಟ ಒಂದು ಶರ ಸಂದಾನು 4ಗೆ 1 ಅಂತಲೂ ಉಂಟಲ್ಲ. ಆ ಸಾವಿರ ಆಗ ಊರು ಹೇಳ್ದಂಗೆ ಹೇಳು ಕಾತ ಇಲ್ಲ ನಂಗೊಂದು ಅಲ್ಲಿ ನಿಮಗೆ ಗೊತ್ತಿಲ್ಲ. ಆ ತಾಕತ್ತಿಲ್ಲ, ಆ ತಾಕತ್ ಸಾಲ. ತಾಕತ್ತಿದ್ದವಲ್ಲ ಪದ್ಯ ಹೇಳುವ ಇದಲ್ಲ, ತಾಕತ್ ಸಾಲ. ಶ್ವಾಸ ಕಟ್ಟೋದು ಆಗ್ತಿಲ್ಲ. ಇದುಂಟಲ್ಲಿ ಪರಮಋಷಿ ಮಂಡಲ ಎಷ್ಟೋ ಜನ ಹೇಳಿರ, ಆದ್ರೆ ನಾವ್ರು ಹೇಳ್ತಿದ್ದು ಅದು ಅವ್ರು ಆಗ್ಲಿಲ್ಲ, ಯಾರ ಹತ್ರ ಆಗ್ಲಿಲ್ಲ. ಮತ್ತ ಅವ್ರು ಎಲ್ಲಿ ಹಾಡು ಹೊತ್ತಿಗೂ ಕಂಠ ಕಷ್ಟಪಟ್ಟದ್ದೇ ಇಲ್ಲ. ಕಾರಣ ಏನ್ ಕೇಳಿ, ಅವರು ಆ ಪರಮ ಋಷಿ ಮಂಡಲದ ಮಧ್ಯದಿ ಮೆರವೆ ಯಜ್ಞೇಶ್ವರನ ಪ್ರಭೆಯಲ್ಲಿ ಹೊರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ. ಅಲ್ಲಿ ಎಲ್ಲೂ 1 ಸೆಕೆಂಡ್ ಸಮೇತ ವೇಸ್ಟ್ ಮಾಡದೆ, 1 ಸೆಕೆಂಡ್ ಸಮೇತ ಯಕ್ಷಗಾನಕ್ಕೆ ತೊಂದರೆ ಆಗದಿದ್ದಾಗೆ ಹೋಗ್ತಾ ಇದ್ದ. ಕೊನೆಗೆ ಆಯ್ತು ಭಾರ್ಗವೇಶ್ವರನ. ಇದಿಷ್ಟು ಆವರ್ತಗಳಲ್ಲಿ ಹೌದೌದು. ಮತ್ತೆ ಮಧ್ಯಮಾವತಿ ರಾಗ ಕಾಣಿ ಅವರು ಒಂದು ನಾನಾ ನಮೂನಿ ಹಾಡ್ತಿದ್ರು. ಶ್ರೀರಾಗ ಶ್ರೀರಾಗ ಎಲ್ಲೋ ಸರಿ ಸನಿ ಪದ ನಿ ಪ ಮರಿಗ, ಅದು ಶ್ರೀರಾಗ. ಸನಿ ಪದ ನಿ ಪ ಮರಿಗ ಯಕ್ಷಗಾನ ಇದು
ಇದು ಶುದ್ಧ ಆದ್ರೆ ಅವರು ಗೊತ್ತಿದ್ರು ನಾವು ಮತ್ತೆ ಮಧ್ಯಮ ಅದನ್ನೇ ಎಲ್ಲ ಅದೊಂದು ನಮ್ಗೆ ಸುತ್ತ ಬರುದು ಅದೇನೋ ಒಂದು ವೃತ್ತಿ ಒಂದು ಕೊಡುಗೆ ಯಕ್ಷಗಾನಕ್ಕೆ. ಅವರು ಚಿತ್ರಾವತಿಯಲ್ಲಿ ಒಳ್ಳೆ ಮೂಡಲ್ಲಿ ಇದ್ರೆ ಒಂದು ಒಳ್ಳೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತಿಗೂ ನೆನ್ಪು. ಅಷ್ಟು ಚಂದ ಮೋಹನ. ಕಡೆಯ ಎನ್ನುವಿದೆಂದು ಮದನಾಂಗಿ, ಕಡೆಯ ಎನ್ನುವಿದೆಂದು ಮದನಾಂಗಿ ಬಂಧನ ಸೊಡಲಿಸುವುದು ಹೇಮಾಂಗದಗೆ ಬೆಸರಿದಳು. ಸುಂದರ ಮತ್ತೆ ಅದಕ್ಕೆ 24 ಎಂತ ಇಲ್ಲ ಅದು ಅಷ್ಟೇ ಹೋಗ್ಬೇಕು. ಅದು ಒಂದು ಸೆಕೆಂಡ್ ಆಜೀತ ಅಲ್ಲಿಗೆ ಪರಮ ಸುಂದರ ಗೋಪ ಆ ದಿನದ ಆಟ ದುಡ್ಡೆಲ್ಲ ಅವ್ರು ತೋಡಿದಾಗ ಉಂಟಲ್ಲ ಅದು ಅವ್ರ ಅಪ್ಪ ಏನೋ ಆಡಿ ತೋರಿಸಿ ನಂಗೆ ತೋಡಿ ಅದೊಂದೇ ನಾವು ಹಾಡ್ತಿದ್ರು. ಅದೊಂದು ಭಯಂಕರ ಅವರು ಆ ತೋಡಿ ಆಲಾಪನೆ ಎಲ್ಲ ಭಾರಿ ಇತ್ತು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೇನೆ ನಾನು. ನಾವ್ರ ತಂದೆ ತೀರ್ಕೊಂಡ ಸಮಯ ಅವರು ಮಣಿಪಾಲದಿಂದ ಮಿತ್ರ ಕ್ಲಿನಿಕ್ ಹಾಕಿದ್ರು. ನಾನು ದಿವಸ ಸಾಯಂಕಾಲ ಓದ್ತಿದ್ದೆ. ನಾವು ರಾಮನ್ ಒಟ್ಟಿಗೆ ಇರ್ತಿದ್ದೆ. ನಾನು ಅಲ್ಲಿ ಲೆಕ್ಚರ್ ಆಗಿದ್ದೆ PPC ಅಲ್ಲಿ. ಸಾಯಂಕಾಲ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡ್ ಬರು. ಅವ್ರಿಗೆ ಅಷ್ಟು ಉತ್ತಮ ಸ್ಥಿತಿ ಇರ್ಲಿಲ್ಲ ರಾಮಚಂದ್ರನ್ ಅವರು. ಬಟ್ ಮಾತಾಡ್ಕೊಂಡಿರ್ತೀವಿ. ಒಂದ್ ದಿವಸ ಶಾಲೆ ಉಡುಪಿಯಲ್ಲಿ ಆಟ ಸಾಲಿಗ್ರಾಮ ಮಾಡೋದು. ಅವತ್ತು ನಾವು ಬೇಗ ಬಂದಿರಪ್ಪ. ನಂಗೆ ಬಹುಶಃ ಅಪ್ಪ ಇನ್ ಕಂಡ್ಕೊಂಡೆ ಅಲ್ಲಿ ಬಂದು ಗೊತ್ತ 8 or 9 ಗಂಟೆ ಒಳಗಿದ್ರು. ನಾನು ಹೋಗಿ ಕೂಕೊಂಡೆ ಚೌಕಿ. ಅಪ್ಪ ಹಂಗೆ ಹೋಗಿದ್ದೇನೆ ಕೇಂದ್ರ. ಹೌದು ಇವತ್ತು ಹೋಗಿದ್ದೆ ನಾನು. ಹೌದು ಹೆಂಗಿದ್ರೆ ಕೇಂದ್ರ. ನಾನು ವಿಷಯ ಸತ್ಯ ಹೇಳಿದೆ. ಯಾಕೋ ನಾವು ನಂಗೆ ಸ್ವಲ್ಪ ಇದಾಯ್ತು. ಅವ್ರಿಗೆ ಉಸಿರಾಡಕ್ ಆಗ್ತಾ ಇಲ್ಲ. ನಂಗೆ ಯಾಕೋ ಭಯ ಆಯ್ತು ಮಾರ್ರೆ ಅಂದೆ. ನನ್ ತಾತ ಗೊತ್ತಿಲ್ಲ ಕಾಂಬ ಅಂದ್ರು. 1 ಗಂಟೆಗೆ ಹೋದ್ರು. 1 ಗಂಟೆಗೆ ಹೋಗಿ ಪದ್ಯ ಒಂದು ಎತ್ತಿರ್ ಕೂಡಲೇ ವಿಷಯ ಬಂತು. ವಾಸ್ತವ ಸಾಮೂಹಿಕ ಅನೌನ್ಸ್ ಮಾಡ್ಯಾರ. ನಾವ್ರಿಗೆ ತಂದೆ ತೀರ್ಕೊಂಡ್ರೆ ಮತ್ತೆ ನಾವ್ರು ಹೋದ್ರು. PPC ಅಲ್ಲ ರಾಜಾಂಗಣ ಬಹುಶಃ. ಯಾಕಂದ್ರೆ ಅವತ್ತೇ ನಾವು ತಂದೆ ಬಗ್ಗೆ ನಾವಿಬ್ರು ಮಾತಾಡಿದ್ವಿ. ಅದೇ ದಿವಸ ರಾತ್ರಿ ಹೌದು. ನಿಮ್ ಸ್ಕೂಲಿಗೆ ಬಂದದಿತ್ತ DJ ಹೆಗಡೆ ಮತ್ತೆ ನಾವ್ರ ಬಾರಿ ದೋಸ್ತಿ ಅಲ್ಲ ನನ್ಗೆ. DJ ಅವ್ರು ಹಾಡಿದ್ರು ಕಾಲೇಜ್ ಬಂದ. ನಾನಾಗಿರ್ಲಿಲ್ಲ. ಹೌದೌದು. ನಾನು ಅವಾಗ DJ ಹೇಳ್ತಿದ್ರು. ನಾವ್ರನ್ನ ಒಂದು ಭಾಗವತೆ ಕರ್ಕೊಂಡ್ ಬಂದಿದ್ರು ಅಂತ. ಮತ್ತೆ ಒಂದು MGM ಅಂತ ಆಳ್ ಬಂದ್ರೆ ಸುಧರ್ಣ ಕಾಳಾಗ ಅವರು ಒಂದು ಸ್ವಲ್ಪ ಪದ್ಯ ಮಾತ್ರ ಹೇಳಿ. ಈ ರಾಜಕೀಯ ಮಿನಿಸ್ಟರ್ ಬಂದ್ಕೊಂಡು ಹಿಂದ್ ಬರೋದಿಲ್ಲ ಹಾಗೆ ಒಂದಿಷ್ಟು ಜನ ಅವ್ರ ಹಿಂದ್ಗಡೆ ಬಂದ್ರು. ಅಷ್ಟೆಷ್ಟು ಪದ್ಯ ಹೇಳಿರ. ಆಮೇಲೆ ಸೀದಾ ಅವ್ರ ಹಿಂದ್ಗಡೆ ಒಂದಿಷ್ಟು ಜನ ಹೋದ್ರು. ಅವ್ರನ್ನೊಂದು ಬೈಕ್ ಹತ್ತಿ ಒಪ್ಪುವರೆ. ಆ ರೀತಿ ಒಂದು ಆಕರ್ಷಣೆ ಅವರು. ಅಂತೂ ಒಂದು ಯುಗ ಪ್ರವರ್ತಕ ಅಲ್ಲ. ಅದು ಅವ್ರು ತಗೊಂಡು ಬಿರೋದಲ್ಲ, ಜನ ಕೊಟ್ಟು ಬಿರೋದು. ಮತ್ತೆ ಅದು ಯಾವ ಕಲ್ತದ್ದಲ್ಲ ಅಲ್ಲ ಅದು ಗಾಡ್ ಗಿಫ್ಟ್, ದೇವರು ಕೊಟ್ಟಿದ್ದು. ಮತ್ತೆ ನೋಡಿ ಯಕ್ಷಗಾನ ರಂಗದಲ್ಲಿ ಆ ಆವರ್ತದಲ್ಲಿ ರಾಗವನ್ನು ಬಳಸುವಂತದ್ದು ಇದು ಯಾವ ಭಾಗವತನಿಗೂ ಆಗ್ಲಿಲ್ಲ. ತುಂಬಾ ಕಷ್ಟ ಆಗಿದೆ. ನಮ್ಮ ಸ್ವರದ ತಾಕತ್ತು ಆಗುದಿಲ್ಲ ಸಾಕತ್ತಿಲ್ಲ. ನಾವೇನ ಹೊಡ್ಕಂಡೆ ಹೇಳ್ಬೇಕಂತೇಳಿ ಪ್ರಯತ್ನ ಪಡ್ಬೋದು ಬಿಟ್ರೆ ಆ ಸ್ವರದ ತಾಕತ್ ನಮ್ಗೆ ಸಾಕಾಗಲ್ಲ. ಒಂದು ಸ್ವರ ತಾಕತ್ತಿತ್ತಂತ ಅದರಲ್ಲಿ ಆವರ್ತದಲ್ಲಿ ವ್ಯವಸ್ಥಿತವಾಗಿ ನಾವು ಹೇಳ್ತೇವೆ ಅಂತ ಹೇಳ್ಬೋದು ಬಿಟ್ರೆ ತುಂಬಾ ಕಷ್ಟ ಆಯ್ತು. ಆದ್ರೂ ಯಕ್ಷಗಾನಕ್ಕೆ ಒಂದು ಹೊಸತಂದು ಕೊಟ್ರು. ಮತ್ತೆ ನಂಗೆ ವಿಶೇಷ ಏನಂದ್ರೆ ಒಬ್ಬ ವ್ಯಕ್ತಿಯ ನನಗೊಂದು ಆತ್ಮೀಯತೆ ತೋರಿಸಿರಲ್ಲ. ಅದು ಅವ್ರ ದೊಡ್ಡ ಗುಣ. ಯಾಕಂದ್ರೆ ಈಗ ಆ ನಂತರ ನನಗೆ ರಾಜಕೀಯದಲ್ಲಿ ಇದ್ದಿದ್ದೆ. ನಾನು ಆಸ್ಕರ್ ಎಲ್ಲ ಇಲ್ಲಿ ಬಂದಿದ್ರು. ಕೊಡಗೇರ್ ಬಗ್ಗೆ ಬುಕ್ ಬರ್ದು AG ಕೊಡಗೇರ್ ಅವ್ರು ನಂಗೆ ಅವರೆಲ್ಲ ಈಗ ಹೌದು. ಆದ್ರೆ ಅವ ನಮ್ಗೆ ಯಾರು ಇಲ್ಲ. ನಾವ್ರೆ ನಮ್ಗೆ ಎಲ್ಲ ಡೈರೆಕ್ಷನ್ PhD ಮಾಡೋಗಿ ಹೋಗಿದ್ದಾನೆ. ಅವ್ರೊಂದು ಹೇಳಿಬಿಡ್ತೇನೆ. PhD ಮಾಡೋಗಿ ಇದ್ದಿದ್ರು. PhD ಮಾಡ್ತೆ ಅವ್ರು ಒಂದು ಮಾತು ಹೇಳಿ. ನೀ ಕಲಾವಿದ್ರ ಹತ್ರ ಹೋಗ್ತಿಯಲ್ಲ ಯಾರು ರಗಳೆ ಮಾಡ್ರೆ ನನ್ನ ಹತ್ರ ಒಂದ್ ಪುಸ್ತಕ ಕೊಟ್ಟಿ ಶಿವರಾಮ್ ಖಾನ್. ಅದು ಇನ್ನೂ ಇತ್ತು ನನ್ನ ಹತ್ರ. ಇದು ನಿನ್ ಬೇಕಾದ್ರೆ ಉಪಯೋಗಿಸು. ಮತ್ತೆ ಎಂತವ್ರು ಬಂದ್ರೆ ಬೇಕಾದ್ರೆ ಕೇಳಿ. ಮತ್ತೆ ಯಾರು ಕಾಲೇಜ್ ಸ್ವಲ್ಪ ರಗಳೆ ಮಾಡ್ರೆ ನಾ ಹೇಳ್ತೇವೆ ಟೆಲಿವಿಷನ್. ಆಮೇಲೆ ಮುಗಿಯುವಾಗ ಅವ್ರು ಇರ್ಲಿಲ್ಲ. ಅವ್ರು ತೀರುವಾಗ ನಾನು ಬೆಂಗಳೂರಲ್ಲಿ ಇದ್ದಿದ್ದೆ. ಅಲ್ಲಿಗೆ ಒಂದ್ 12-1 ಗಂಟೆ ವರ್ತಮಾನ ಬಂದಿದ್ದೆ. ಮೂರು ದಿವಸ ಬೆಳಿಗ್ಗೆ ಹೋಗಿ ಕನ್ನಡಪ್ರಭು ನೋಡುವಾಗ ಹೆಡ್ಡಿಂಗ್ ಇದ್ದಿತ್ತು. ಮತ್ತೆ ನಾವು ಊರಿಗೆ ಬಂದೆ. ಸಾಲಿಗ್ರಾಮ ಶ್ರದ್ಧಾನ ಸಭೆಯಲ್ಲಿ ಭಾಗವಹಿಸಿದೆ. ಆದ್ರಿಂದ ನಾವ್ರ ಬಗ್ಗೆ ನೀವು ಕೇಳಿ. ಯಾಕಂದ್ರೆ ನೀವು ಒಳ್ಳೆ ಪ್ರಸಿದ್ಧ ಭಾಗವತರು. ಮತ್ತೆ ನಾವ್ರ ಪ್ರಭಾವನ ಮಾಡ್ಕೊಂಡವ್ರು ಅಭಿಮಾನಿ. ಮತ್ತೆ ಒಂದು ಹಂತದಲ್ಲಿ ನಿಮ್ಮ ಪಾದ ಅಂದ್ರೆ ಬಹಳ ಖುಷಿ ಪಡ್ತಿದ್ರಲ್ಲ.
ಅಷ್ಟು ಒಳ್ಳೆ ಚಂದ ಮಾಡಿ ಹೇಳ್ತಿದ್ರಿ ನೀವು. ತಂದ್ಕೊಟ್ಟ ಹೆಸರು ಹಾಗೆ. ಹೌದು ನನ್ನ ಜೀವನದಲ್ಲಿ ಹೌದು ತುಂಬಾ ನಾನು ಏರುಪೇರನ್ನು ನೋಡ್ಕೊಂಡು ಹೌದು. ಆದ್ರೆ ಇವತ್ತಿಗೂ ನಾನು ಹೇಳ್ತೆ ಎಲ್ಲಿ ಸಿಕ್ಕಿರು, ನಾವುಡರ ಶೈಲಿ ಒಂಚೂರು ಉಳಿದಿದ್ರೆ ಮೈರಲ್ಲಿ ರಂಗಸ್ಥಳ ಊಟ ಮಾಡುವ ಒಂದು ಇದು ಉಂಟಲ್ಲ, ಅದು ನಿಮಗೆ ನಾವು ತುಂಬಾ ಕಲ್ತದ್ದು ಅಂದ್ರೆ ನಾ ಶಾಲೆ ಹೋಗುವಾಗ ಅದೇ ಅವ್ರ ರಂಗಸ್ಥಳದಲ್ಲಿ ಬಂದ ಜೊತೆಗೆ ಅವ್ರು ನೋಡುವಂತ ವ್ಯವಸ್ಥೆಗಳ ರಂಗವನ್ನ ಆಳು. ಹೌದೌದೌದು. ಅಷ್ಟೊತ್ತರಿಗಿನ ರಂಗ ಬೇರೆ, ಅವ್ರು ಬಂದ ಮೇಲೆ ಇದ್ದ ರಂಗ ಬೇರೆ. ಇವತ್ತು ನಾವು ಸಾಲಿಗ್ರಾಮ ಮೇಳದಲ್ಲಿ ನಾನು 17 ವರ್ಷ ಯಕ್ಷಗಾನ ಭಾಗವತ್ನಾಗಿ ಸತತವಾಗಿ 17 ವರ್ಷ ಇದ್ದೆ. ಅವ್ರು 12 ವರ್ಷ ಇದ್ದಿದ್ರಂತೆ, ನಾನು 17 ವರ್ಷ ಆ ರಂಗದಲ್ಲಿ ಆ ರಂಗವನ್ನ ಆಳದವ. ನಾನು ಇವತ್ತಿಗೂ ಆ ಓದುಗತಿಗೆ ನಾನು ಡಿಸ್ಪ್ರೇಟ್ ಆಗ್ಬಿಡು ಆಗ್ತಿಲ್ಲ. ಡಿಸ್ಪ್ರೇಟ್ ಅಂದಂಗೆ ತಡ್ಕೊಂಡು ಕೆಲವು ದಿನ ಮೂಡಲ್ಲೇ ಇರುವುದಿಲ್ಲ. ಆ ಟೈಮ್ ಗತಿ ಅದು ನೌಡ್ರಿಗೆ ಮೀಸಲಿಟ್ಟ ಸಮಯ. ಯಾವ್ದು 1 ಗಂಟೆ 2 ಗಂಟೆ ಅನ್ನುವಂಥದ್ದು ನೌಡ್ರಿಗೆ ಮೀಸಲಿಟ್ಟು. ಅಲ್ಲಿ ಯಾರು ಓದೋದಿದ್ರು ಪ್ರಥಮವಾಗಿ ನೆನಪು ಮಾಡುವುದೇ ಕಾಳಿಂಗ ನೌಡ್ರನ್ನ. ಹೌದಪ್ಪ, ಆ ರಂಗದಲ್ಲಿ ನಾನು ನೋಡ್ತಾ ಇದ್ದೆ. ನಾವು ತುಂಬಾ ಸಣ್ಣದಾಗಿ ಹೊತ್ತಷ್ಟೊತ್ತಿ ಅಂದ್ರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರ ಆಶೀರ್ವಾದವೇ ಕಾರಣ. ಅಷ್ಟೇ 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 ಅದು ಅದೊಂದು ದೊಡ್ಡ ಆಶೀರ್ವಾದ. ಹೋಗಿ ಕೂತ್ಕೊಳ್ಳಿಕ್ಕೆ ಎಷ್ಟು ಹೆದರಿಕೆ ಅಂದ್ರೆ ಆ ಜಾಗದಲ್ಲಿ 17 ವರ್ಷ ಕೂತ್ಕೊಂಡಿದ್ದಲ್ಲ, ಪ್ರತಿ ದಿನವೂ ಹಿಂದಿದ್ದು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ರು. ನಿಮ್ಮ ಮೇಲೆ ಬಾರಿ ಪ್ರೀತಿ ಇತ್ತು. ಇನ್ನು ಒಂದು ಘಟನೆ ಹೇಳಿ ಮುಗಿಸ್ತೆ. ಇದು ನೀವು ನಂಬಿ ಬಿಡಿ, ಇದು ಸತ್ಯವೋ ಸುಳ್ಳೋ ಅಥವಾ ಮೂಡನ್ನು ಬಿಟ್ಟು ಗೊತ್ತಿಲ್ಲ. ಇನ್ 2-3 ವರ್ಷದಿಂದ ಸಾಲಿಗೆ ಒಂದು ಪ್ರೋಗ್ರಾಮ್ ನಾವ್ರ ಮನೆಗೆ ಹೋದೆ. ಗಣಪನವ್ರು ಇದ್ದೀವಿ, ನಾವ್ರದೊಂದು ಫೋಟೋ ಇತ್ತು, ಅದಕ್ಕೊಂದು ಹೂ ಇಟ್ಟಿರು. ನಾನು ಎದುರು ಕೂತ್ಕೊಳ್ಳ ಹೂ ಕೆಳಬೇಕು. ಅದು ಎಂತ ಹೊಲಿ ಬಿದ್ದದು ನಂಗೆ ಗೊತ್ತಿಲ್ಲ. ಅಲ್ಲಿ ಕೇಳೋದು ಗಣಪನವ್ರು ಹೇಳ್ರು, ಅಲ್ಲ ಮರಿ ಯಾರು ಬಂದ್ರು ಬೀಳಲ್ಲ ಮರೆ, ನಮ್ ತಮ್ಮ ನಿಮ್ಮಲ್ಲಿ ಭಾರಿ ಆಸೆ ಕಾಣ್ ಬಿತ್ತಲೆ ಅಂದ್ರು. ಅದು ಎಷ್ಟು ಒಳ್ಳೆ ನಂಗೆ ಗೊತ್ತಿಲ್ಲ, ಆದ್ರೂ ಒಂದು ವಿಶ್ವಾಸ ಅವ್ರಿಗೆ ಇದಿತ್ತು. ಆದ್ರಿಂದ ಬಹಳ ಸಂತೋಷ ಆಯ್ತು. ನೀವು ನಮ್ಮನೆ ಬಂದು ಸಂತೋಷ. ಮತ್ತೆ ನಾವ್ರ ನಂತರದಲ್ಲಿ ನೀವು ಒಂದ್ ಸ್ವಲ್ಪ ಅವರ ಶೈಲಿಯನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ದು ನೀವು ಮೈರು. ಮತ್ತೆ ನೀವು ಒಳ್ಳೆ ಒಂದು ಎಲ್ಲರೊಟ್ಟಿಗೂ ಜನಪ್ರಿಯರಾಗಿ ಅವ್ರ ಹಾಗೆ ಇದ್ದೀರಿ. ಮತ್ತೆ ನಮ್ಮಂತವ್ರಿಗೊಂದು ಅವಕಾಶ ಕೊಟ್ರಿ ಅಲ್ಲ. ನಮ್ಗೆ ಕಾಳಿಂಗನವರೊಟ್ಟಿಗೆ ಇರೋರ್ನೊಂದು ಮಾತಾಡ್ಸೋದೇ ದೊಡ್ಡ ಅವಕಾಶ, ದೊಡ್ಡ ಸಂತೋಷ ವಿಷಯ. ಯಾಕೆಂದ್ರೆ ನಾವು ಆ ಕಾಲದಲ್ಲಿ ಕೆಲವ್ರನ್ನೆಲ್ಲ ನಿಮ್ಮಂತವ್ರು ಎಷ್ಟೋ ಜನ HP ರಾಜ್ ಶೆಟ್ರು ಮನೆಗೆ ಹೋಗ್ಬೇಕೀಗ, ಕೆಲವರು ಅವರೊಟ್ಟಿಗೆ ಅತೀ ಬೆರೆತವರು ನೀವೆಲ್ಲ. ನಾವು ಸಂದರ್ಶನ ಮಾಡ್ತಾ ಇದ್ದೇವೆ ಅನ್ನೋದು ಹೇಳುವುದೇ ನಮ್ಮ ದೊಡ್ಡ ಹೆಮ್ಮೆ ಅಲ್ವಾ ಶಾನ್ಭೋಗ್ರೆ? ಆಮೇಲೆ ನೋಡಿ, ಕಾಳಿಂಗ ಅವ್ರು ತೀರಿ ಹೋದ್ಮೇಲೆ ಅವ್ರು ನೋಡಿದವರು ಜಾಸ್ತಿ ಅಭಿಮಾನಿಗಳಿಗೆ ನಾವು ಮಾತಾಡ್ತಿದ್ದೇವೆ. ಅವ್ರಿಗೆ ನಾವು ದೇವ್ರು ಫೋನ್ ಮಾಡೋದು ಕೆಲವರು, ಅವ್ರ ಬಗ್ಗೆ ಹೇಳಿ ಕೇಳುವುದೇ ಒಂದು ಕುತೂಹಲ. ಹೌದೌದು, 100%. ಈ ಚಾನಲ್ ಇಂದ ಅದೇ ಎಷ್ಟೋ ಜನರಿಗೆ ನೌಡ್ರ ಅಭಿಮಾನಿಗಳನ್ನ ನಾವು ತೋರಿಸುವಂತ. ಶಾನ್ಭೋಗ್ರ ನಮ್ಮ ರಾಜೇಶ್ ಅಣ್ಣಂದ ಒಂದು ಇದೇ ಹಾಗೆ ಕಾಳಿಂಗನವರನ್ನ ಎಷ್ಟೋ ಜನ ಸ್ನೇಹಿತರಿದ್ದಾರೆ, ಅವ್ರಿಗೆ ಪಾಪ ಗೊತ್ತಿಲ್ಲ. ನಾನು ಅದ್ ಕೇಳಿದೆ, ನನ್ನ ಪರಿಚಯ ಇದ್ದವರೆಲ್ಲ ನಾನು ಕರ್ಕೊಂಡು ಹೋಗ್ತೇನೆ, ಮಾಡುವ ನಾವು. ಅಲ್ಲ ಅವ್ರು ನಾನು ನೋಡ್ತಿರ್ತೇನೆ, ಅತಿ ಕಾಸ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ನೊಂದುಕೊಂಡಿದ್ದಾರೆ. ಯಕ್ಷಗಾನವನ್ನ ನೋಡದೆ ಎಷ್ಟೋ ಜನ ಅಲ್ಲಿಗೆ ಬಿಟ್ಟಿದ್ದಾರೆ. ಚಂದ ಕರ್ಕೊಂಡು ಹೋಗ್ತೇನೆ ನಾವು ಅತಿ ಕಾಸ ಸ್ನೇಹಿತರ ಹತ್ರ ಅಂತ ಹೇಳಿ ನಿಮ್ಮನ್ನ ಸಂತೋಷ ಆಯ್ತು. ನಿಮಗೂ ಧನ್ಯವಾದ, ಮತ್ತೆ ನಮ್ಮ ರಾಜೇಶ್ನಿಗೂ ಧನ್ಯವಾದ, ಮತ್ತೆ ನಮ್ಮ ಫೋಟೋಗ್ರಾಫರ್ ಅವರು ಕೂಡ ಶಾಸ್ತ್ರಿಗಳೆಲ್ಲ ಪರಿಚಯ. ನಮ್ಮನೆ ಬಂದು ಸಂತೋಷ ಆಯ್ತು. ನೀವು ಮುಂದೂ ಕೂಡ ನಾವ್ರ ಬಗ್ಗೆ ಇಂಥ ಒಳ್ಳೆ ಕೆಲಸಗಳು ಆಗಲಿ ಅಂತ ನಾ ದೇವ್ರ ಪ್ರಾರ್ಥಿಸ್ತೀನಿ. ನಮಸ್ಕಾರ. ತಾವು ಇದುವರೆಗೆ ವೀಕ್ಷಿಸಿದ್ರಿ GR ಕಾಳಿಂಗನವರ ಬಗ್ಗೆ ಶ್ರೀಕಾಂತರಾವ್ ಸಿದ್ದಾಪುರ ಅವರು, ಅದೇ ರೀತಿ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಸರ್ ಅವರು ಇರುವರು ಮಾತನಾಡಿದರು. ಶ್ರೀಕಾಂತರಾವ್ ಸಿದ್ದಾಪುರ ಅವರು ಅವರ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಕಾಳಿಂಗನವರ ಒಡನಾಡಿಯವರು, ಬಹಳಷ್ಟು ಆತ್ಮೀಯರು, ಅವರ ಮಾತುಗಳಿಂದ ನಿಮಗೆ ತಿಳಿಯುತ್ತದೆ. ಹಾಗೆ ಉತ್ತಮ ರೀತಿಯಲ್ಲಿ ಸಂದರ್ಶನ ಮಾಡಿದಂತ ರಾಘವೇಂದ್ರ ಮಯ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಸರ್. ಧನ್ಯವಾದ. ಪ್ರೀತಿಯಿಂದ ಬಂದಿದ್ದಾರೆ ಹಿರಿಯ ಭಾಗವತರು, ಜನಪ್ರಿಯ ಭಾಗವತರು, ಯಾವುದೇ ಅಹಂ ಇಲ್ಲದೆ ನಾನು ಕೇಳಿದಾಗ ಬಹಳ ಖುಷಿಯಿಂದ ಬನ್ನಿ ನಾವು ಹೋಗುವ ಅಂದ್ರೆ ಕಾಳಿಂಗನವರ ಅಭಿಮಾನಿ ಅವರು ಶ್ರೀಕಾಂತರಾವ್ ಸರ್ ಹೇಳಿದಂತೆ ಅವರ ಶೈಲಿಯನ್ನ ಉಳಿಸ್ತಿರತಕ್ಕಂತ ಭಾಗವತರವರು. ಅಂತ ಭಾಗವತರು ನಮ್ಮೊಂದಿಗೆ ಬಂದ್ರು ಅಂದ್ರೆ ಅದು ನಮಗೊಂದು ಹೆಮ್ಮೆ. ಅವರು ಸುಂದರವಾಗಿ ಸಂದರ್ಶನ ಮಾಡಿದ್ರು. ಅದೇ ರೀತಿ ಉತ್ತಮ ರೀತಿಯಲ್ಲಿ ಶ್ರೀಕಾಂತರಾವ್ ಸರ್ ಅವರ ಮಾತುಗಳನ್ನ ಆಡಿ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು, ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡ್ರು ನಮ್ಮ ಮುಂದೆ. ಹಾಗೆ ಅವರಿಗೂ ಕೂಡ ನಮ್ಮ ಪ್ರೀತಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರ ಪರವಾಗಿ ಮಯ್ಯರಿಗೂ ಕೂಡ ಪ್ರೀತಿಯ ಧನ್ಯವಾದ ಸರ್. ಧನ್ಯವಾದ. ಬಹಳ ಖುಷಿ ಆಯ್ತು. ಹಾಗೆ ಮುಂದಿನ ಅತಿಥಿ ಯಾರು ಎನ್ನುವುದನ್ನ ನಿಮಗೆ ಮುಂದಿನ ಎಪಿಸೋಡ್ ತಿಳಿಸ್ತೇವೆ.
ಹಾಗೆ ವೀಕ್ಷಿಸಿದ ತಮ್ಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ಧನ್ಯವಾದಗಳು.